ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ಕರ್ನಾಟಕ ಟಿಇಟಿ ಪರೀಕ್ಷೆಯ 2023ರ ಕ್ವಶನ್ ಪೇಪರ್ ನ ಮ್ಯಾಥ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಸೊ ಪೇಪರ್ 2ರ ಕ್ವಶನ್ಸ್ ಹೇಗಿರ್ತವೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ನೋಡಿ 103 ಕ್ವಶನ್ ಏನ್ ಹೇಳುತ್ತೆ, ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಬಿಯು ವ್ಯಾಸ ಅಂದ್ರೆ ಎಬಿ ಅಂತಕ್ಕಂಥದ್ದು ವ್ಯಾಸ ಮತ್ತು ಎಸಿ ಇಸ್ ಈಕ್ವಲ್ ಟು ಬಿಸಿ, ಎಸಿ ಮತ್ತೆ ಬಿಸಿ ಎರಡು ಕೂಡ ಎಕ್ಸ್ ಆಗಿರುತ್ತೆ. ಹಾಗಾದ್ರೆ ಎಬಿಯ ಅಳತೆ ಎಷ್ಟು ಅನ್ನೋದನ್ನ ಕೇಳಿದರು. ಇಲ್ಲಿ ಇದು ಒಂದು ವೃತ್ತ ಅಂದ್ರೆ ವೃತ್ತವನ್ನ ನಾವು ಸಮಭಾಗವಾಗಿ ಡಿವೈಡ್ ಮಾಡಿದೀವಿ. ಎಬಿ ಅಂತಕ್ಕಂಥ ವ್ಯಾಸವನ್ನ ಹಾಕಿದಾಗ ಎರಡು ಅರ್ಧ ವೃತ್ತಗಳ ರಚನೆ ಆಗುತ್ತೆ. ಸೊ ಈ ರಚನೆಯಾಗುವಂತ ಅರ್ಧ ವೃತ್ತದಲ್ಲಿ ಒಂದು ತ್ರಿಭುಜವನ್ನ ರಚನೆ ಮಾಡಿದೀವಿ ಅಂದ್ರೆ ಒಳಗಡೆ ಆ ವೃತ್ತದ ಒಳಗಡೆ ಫಾರ್ಮೇಶನ್ ಆಗುವ ತ್ರಿಭುಜ ಪರಿಧಿಯ ಒಂದು ಪಾಯಿಂಟ್ ಒಂದು ಭಾಗದಲ್ಲಿ ಒಂದು ಬಿಂದುವನ್ನ ಮಾರ್ಕ್ ಮಾಡಿ ಆ ಬಿಂದುವಿಗೆ ವ್ಯಾಸದ ಎರಡೂ ತುದಿಗಳಿಂದ ರೇಖೆಗಳನ್ನ ಎಳೆದಾಗ ಫಾರ್ಮೇಶನ್ ಆಗುವ ತ್ರಿಭುಜ ಏನಾಗಿರುತ್ತೆ, ಲಂಬಕೋನ ತ್ರಿಭುಜವಾಗಿರುತ್ತೆ. ಸೊ ಆ ಕಾರಣದಿಂದ ಇದು ಲಂಬಕೋನ ತ್ರಿಭುಜ ಅಂತ ಅಂದಾಗ ನಾವು ಪೈಥಾಗೋರಸ್ನ ಪ್ರಮೇಯವನ್ನ ಬಳಸಿಕೊಂಡು ಎಬಿ ಅಂತಕ್ಕಂಥದ್ದು ವಿಕರ್ಣ ಅಂದ್ರೆ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತೆ ಅಂತೇಳಿ ಆ ಒಂದು ಪೈಥಾಗೋರಸ್ನ ಪ್ರಮೇಯ ಹೇಳುತ್ತೆ. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಎಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಸಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್ ಅಂತ ಹೇಳ್ತೀವಿ. ಅಲ್ಲಿಗೆ ಎಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಸಿ ಎಕ್ಸ್ ಮತ್ತೆ ಬಿಸಿನೂ ಕೂಡ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಎಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 2x ಸ್ಕ್ವೇರ್ ಬರುತ್ತೆ. ಆಗ ಎಬಿ ಇಸ್ ಈಕ್ವಲ್ ಟು ಇದಕ್ಕೆ ರೂಟ್ ಹಾಕಿದ್ರೆ ರೂಟ್ 2x ಸ್ಕ್ವೇರ್ ಆಗುತ್ತೆ. ಈ ರೂಟ್ ಒಳಗಡೆ ಇರುವಂತಹ ನಂಬರ್ಸ್ ಅನ್ನ ನೋಡಿದ್ರೆ ಎರಡನ್ನ ರೂಟ್ ಇಂದ ತೆಗಿಲಿಕ್ ಬರಲ್ಲ, ಬಟ್ ಎಕ್ಸ್ ಅನ್ನ ಹೊರಗಡೆ ತೆಗಿಬಹುದು. ಎಕ್ಸ್ ಗೆ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಹೊರಗೆ ಬರುತ್ತೆ, ರೂಟ್ ಒಳಗಡೆ 2 ಮಾತ್ರ ಉಳ್ಕೊಳ್ಳುತ್ತೆ. ಅಂದ್ರೆ ಅಲ್ಲಿಗೆ ಎಕ್ಸ್ ರೂಟ್ 2 ಮಾನಗಳು ಅಂತ ನಾವು ಹೇಳ್ಬೋದು. ಇಲ್ಲಿ ಬಂದಿರುವಂತಹ ಉತ್ತರದ ಪ್ರಕಾರ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಆನ್ಸರ್ ನಾವು ಆಯ್ಕೆ ಮಾಡಬೇಕಾಗತ್ತೆ. ಇನ್ನ ಕ್ವಶನ್ ನಂಬರ್ 104 ಹೇಳುತ್ತೆ, ಎರಡು ಚೌಕ ಘನಗಳ ಘನಫಲಗಳ ಅನುಪಾತ 1:64 ಆದರೆ ಅವುಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅಂತ ಕೇಳಿದ್ದಾರೆ ಅವರು. ನೋಡಿ, ಇಲ್ಲಿ ಚೌಕ ಘನಗಳ ಘನಪಾತ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದಾಗ ನಾವಿಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಘನಫಲ ಕೊಟ್ಟಿದ್ದಾರೆ. ಚೌಕ ಘನಗಳ ಘನಫಲ ಬಂದು 1:64 ಅಂತ ಹೇಳಿ. ಈಗ ನಾವು ಘನಫಲವನ್ನ ಕಂಡುಹಿಡಿಯಲಿಕ್ಕೆ ಎ ಕ್ಯೂಬ್ ಅನ್ನುವಂತ ಸೂತ್ರವನ್ನ ಬಳಸ್ತೀವಿ. ಅದ್ರ ಪ್ರಕಾರ ಒಂದನ್ನ A1 ಕ್ಯೂಬ್ ಡಿವೈಡೆಡ್ ಬೈ A2 ಕ್ಯೂಬ್ ಅಂತ ತಗೊಂಡ್ರೆ 1/64 ಆಗುತ್ತೆ. ಅಥವಾ ನಾವು ಇದನ್ನ A1 ಕ್ಯೂಬ್ ಇಸ್ ಈಕ್ವಲ್ ಟು 1 ಕ್ಯೂಬ್ ಅಂತ ತಗೊಳ್ಬಹುದು. ಹಾಗೇನೆ A2 ಕ್ಯೂಬ್ ಅನ್ನ ನಾವಿಲ್ಲಿ ಏನಂತ ಕರಿಬಹುದು ಅಂತ ಹೇಳಿದ್ರೆ 64 ನಾವು 4 ಕ್ಯೂಬ್ ಅಂತ ಕರಿಬಹುದು. ಅಂದ್ರೆ 4 4 16, 16 4 64 ಅಂದ್ರೆ 64ರ ಘನಮೂಲ 4, 1ರ ಘನಮೂಲ 1. ಎಲ್ಲಾ ಕಡೆ ಕ್ಯೂಬ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ A1/A2 ಇಸ್ ಈಕ್ವಲ್ ಟು ಏನ್ ಬರುತ್ತೆ, 1/4 ಬರುತ್ತೆ. ಈ ವ್ಯಾಲ್ಯೂ ಅನ್ನ ಚೌಕಗಳ ವಿಸ್ತೀರ್ಣದ ಸೂತ್ರದಲ್ಲಿ ಹಾಕಿದಾಗ ಚೌಕಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ 6a ಸ್ಕ್ವೇರ್ ಫಾರ್ಮುಲಾವನ್ನ ಬಳಸ್ತೀವಿ. ಇಲ್ಲಿ ಎರಡು ಚೌಕ ಘನಗಳಿದಾವೆ ಅಂದಾಗ 6a1 ಸ್ಕ್ವೇರ್ ಡಿವೈಡೆಡ್ ಬೈ 6a2 ಸ್ಕ್ವೇರ್ ಅಂತ ತಗೊಂಡು ಅವುಗಳ ಅನುಪಾತವನ್ನು ಕಂಡುಹಿಡಬೇಕು ಅಂದಾಗ ಈ ರೀತಿ ಭಿನ್ನ ರಾಶಿನಲ್ಲಿ ಬರ್ಕೊಂಡಾಗ 6 ಇಂಟು ಎ ಎಷ್ಟು ಬಂದಿದೆ, ಇಲ್ಲಿ 1 ಸ್ಕ್ವೇರ್ ಬಂದಿದೆ, ಡಿವೈಡೆಡ್ ಬೈ 6 ಇಂಟು A2 ಎಷ್ಟು ಬಂದಿದೆ, ಇಲ್ಲಿ 4 ಸ್ಕ್ವೇರ್ ಬಂದಿದೆ. ಸೊ 4 6 ಕ್ಯಾನ್ಸಲ್ ಆಗುತ್ತೆ. 1ರ ವರ್ಗ 1, 4ರ ವರ್ಗ 16. ಅಂದ್ರೆ ಅಲ್ಲಿಗೆ ಉತ್ತರ ಏನ್ ಬರ್ತಾ ಇದೆ, 1/16. ಸೊ ಆನ್ಸರ್ ಬಂದ್ಬಿಟ್ಟು 1/16 ಅಂತ ಹೇಳಿದ್ರೆ ನಾವು ಅದನ್ನ ಅನುಪಾತದಲ್ಲಿ ಬರೆದ್ರೆ 1:16 ಅಂತ ಬರೀಬಹುದು. ಹಾಗಾಗಿ ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ 105, ಚಿತ್ರದಲ್ಲಿ AOBCAಯು 35 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಒಂದು ಚತುರ್ಥಕವನ್ನು ತೋರಿಸುತ್ತದೆ. ಓ ವೃತ್ತ ಕೇಂದ್ರವಾಗಿದ್ದು OD ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವು ಅಂತ ಕೇಳಿದ್ದಾರೆ. ಪೈನ ಬೆಲೆಯನ್ನ 22/7 ಎಂದು ಬಳಸಬೇಕು ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ನೋಡಿದ್ರೆ ವೃತ್ತವನ್ನ 4 ಭಾಗ ಮಾಡಿ 4ರಲ್ಲಿ ಒಂದು ಭಾಗವನ್ನ ಹೊರಗಡೆ ತೆಗೆದ ರೀತಿಯಲ್ಲಿ ಇದೆ. ಅಂದ್ರೆ ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ, ಚತುರ್ಥಕ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅಲ್ಲಿಗೆ ಈ ಒಟ್ಟು ವೃತ್ತದ ಚತುರ್ಥಕದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದ್ರೆ ನಮಗೆ ಈ ಛಾಯೆಗೊಳಿಸಿದ ಅಂದ್ರೆ ಶೇಡ್ ಮಾಡಿರುವಂತಹ ಭಾಗದ ವಿಸ್ತೀರ್ಣ ಸಿಗುತ್ತೆ. ಸೊ ಇದನ್ನ ಕಂಡುಹಿಡಿಯಬೇಕು ಅಂದ್ರೆ ಮೊದಲು ಚತುರ್ಥಕದ ವಿಸ್ತೀರ್ಣ ಕಂಡುಹಿಡ್ಕೋಬೇಕು, ಒಟ್ಟು ವಿಸ್ತೀರ್ಣ ಕಂಡುಹಿಡ್ಕೋಬೇಕು. ಒಟ್ಟು ವಿಸ್ತೀರ್ಣ ಏನ್ ಬರುತ್ತೆ, 22/7 ಇಂಟು 1/4 ಇಂಟು R ಸ್ಕ್ವೇರ್ ಅಂತ ಹೇಳಿದ್ರೆ 3.5 ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 3.5 ಇಂಟು 3.5 2 ಸರಿ ತಗೊಳ್ಬೇಕು. ನೀವು ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ 2 2 4, 2 11 22, 7 1 7, 7 1/2 ಮಾಡಿದ್ರೆ ಎಷ್ಟು ಬರುತ್ತೆ, 3.5 ಬರುತ್ತೆ.
ಈಗ ನಿಮಗೆ ಮೇಲ್ಗಡೆ 11 ಇಂಟು 3.5 ಇದೆ. ಸೊ 11 ಇಂಟು 3.5 ಅನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಇಸ್ ಈಕ್ವಲ್ ಟು 11 ಇಂಟು 3.5 ಡಿವೈಡೆಡ್ ಬೈ ಇಲ್ಲಿ 2 ಉಳಿದಿದೆ, ಇಲ್ಲಿ 2 ಉಳಿತದೆ, 2 ಇಂಟು 2 ಮಾಡಿದ್ರೆ 4 ಬರುತ್ತೆ. ಇನ್ನ ನಾವು ಹೀಗೆ ಇಟ್ಕೊಳ್ಳೋಣ, 11 ಇಂಟು 3.5 ಬೈ 4 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಇನ್ನು ಈ ತ್ರಿಭುಜದ ವಿಸ್ತೀರ್ಣವನ್ನ ನೋಡಿದ್ರೆ ಇದು ಲಂಬ ಕೋನ ಆಗಿರೋದ್ರಿಂದ, ಕೋನ 90 ಡಿಗ್ರಿ ಆಗಿರೋದ್ರಿಂದ ನಾವಿಲ್ಲಿ ಇದನ್ನ ಬೇಸ್, ಇದನ್ನ ಹೈಟ್ ಅಂತ ತಗೊಂಡ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಸೂತ್ರವನ್ನ ಹಾಕಿದಾಗ ಹಾಫ್ ಇಂಟು ಬೇಸ್ ಎಷ್ಟಿದೆ 2 ಇದೆ, ಸರಿ ಎಷ್ಟು 3.5 ಇದೆ, ಇಂಟು ಹೈಟ್ ಎಷ್ಟಿದೆ 2 ಇದೆ. 2 ಕ್ಯಾನ್ಸಲ್ ಆದ್ರೆ 3.5 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಈಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂದ್ರೆ ಏನ್ ಮಾಡಬೇಕು, ಚತುರ್ಥಕದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳಿಬೇಕಾಗತ್ತೆ. ಅಲ್ಲಿಗೆ ಚತುರ್ಥಕದ ವಿಸ್ತೀರ್ಣ 11.35 11 ಇಂಟು 3.5 ಡಿವೈಡೆಡ್ ಬೈ 4 ಮೈನಸ್ 3.5 ಅಂತ ತಗೊಳ್ಬಹುದು ನಾವು. ಸೊ ಇಲ್ಲಿ ನಾವು ಎಲ್ಸಿಎಂ ತಗೊಂಡಾಗ 4 ಮತ್ತೆ 1ಕ್ಕೆ 4 ಎಲ್ಸಿಎಂ ಬರುತ್ತೆ. ಇಲ್ಲಿ ನಾವು ಏನ್ ಮಾಡಬಹುದು, ಅಥವಾ ಇಲ್ಲಿ ಡೈರೆಕ್ಟ್ ಆಗಿ 3.5 ಅನ್ನ ಕಾಮನ್ ಆಗಿ ತೆಗೆದ್ರಿ ಅಂದ್ರೆ ಇಲ್ಲಿ ಎಷ್ಟು ಉಳಿತದೆ 11/4 ಉಳಿತದೆ, ಇಲ್ಲಿ 1 ಉಳಿತದೆ. ಇದನ್ನ ಡಿವೈಡೆಡ್ ಬೈ 1 ಅಂತ ತಗೊಂಡ್ರೆ 3.5 ಇಂಟು 4 ಎಲ್ಸಿಎಂ ಬರುತ್ತೆ. 11 ಮೈನಸ್ 1 4 4 ಆಗಿರೋದ್ರಿಂದ ಇದನ್ನ 1 4 4 ಮಾಡಿದ್ರೆ ನಾವು 3.5 ಇಂಟು 11ರಲ್ಲಿ 4 ಅನ್ನ ಕಳೆದ್ರೆ 7 ಬರುತ್ತೆ, ಡಿವೈಡೆಡ್ ಬೈ 4 ಉಳ್ಕೊಳ್ಳುತ್ತೆ. ಈ 7 ಮತ್ತೆ 3.5 ಅನ್ನ ಗುಣಾಕಾರ ಮಾಡಿದ್ರೆ 24.5 ಡಿವೈಡೆಡ್ ಬೈ 4 ಆಗುತ್ತೆ. ಸೊ 4ರಿಂದ 4 6 24 ಪಾಯಿಂಟ್ ಕಟ್ಟಿ, ನೆಕ್ಸ್ಟ್ 4 1 4 1 ಉಳಿತದೆ, ಪಾಯಿಂಟ್ ಇರೋದ್ರಿಂದ 10 ಆಗುತ್ತೆ. ನೆಕ್ಸ್ಟ್ 4 2 8 ಮತ್ತೆ 2 ಉಳಿತದೆ, 4 5 25. ಅಂದ್ರೆ ನಮ್ಗೆ ಏನ್ ಹೇಳ್ಬೋದು ಅಂದ್ರೆ 6.12 ಉತ್ತರ ಬರ್ತದೆ. ಈ 6.12 ಸ್ಕ್ವೇರ್ ಸೆಂಟಿಮೀಟರ್ ಏನಿದೆಯಲ್ಲ ಈ ಛಾಯೆಗೊಳಿಸಿದಂತಹ ಭಾಗದ ವಿಸ್ತೀರ್ಣ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಇನ್ನ 106th ಕ್ವಶನ್ ಹೇಳುತ್ತೆ, ಎಯು ಸಿ ಗಿಂತ 25% ಹೆಚ್ಚಾಗಿ ಪಡೆಯುವಂತೆ ಹಾಗೂ ಸಿಯು ಬಿ ಗಿಂತ 25% ಕಡಿಮೆಯಾಗಿ ಪಡೆಯುವಂತೆ ರುಪೀಸ್ 4,300 ಎ ಬಿ ಮತ್ತು ಸಿ ಗಳಿಗೆ ಹಂಚಿದಾಗ ಎಯು ಪಡೆಯುವ ಪಾಲು ಅಂತ ಕೇಳಿದರು. ನೋಡಿ ಇಲ್ಲಿ 4,300 ರೂಪಾಯಿ ಹಣ ಇದೆ, ಅದನ್ನ 3 ಜನಕ್ಕೆ ಹಂಚಬೇಕು. ಹೆಂಗ್ ಹಂಚ್ಬೇಕಪ್ಪ ಅಂದ್ರೆ ಎಗೆ ಕೊಡುವ ಹಣ ಏನಾಗಿರ್ಬೇಕು ಅಂದ್ರೆ ಸಿ ಗಿಂತ 25% ಜಾಸ್ತಿ ಇರಬೇಕು. ಹಾಗೇನೆ ಸಿ ಗೆ ಕೊಡುವ ಹಣ ಏನಾಗಿರ್ಬೇಕಂದ್ರೆ ಬಿ ಗಿಂತ 25% ಜಾಸ್ತಿ ಇರಬೇಕು. ಅದ್ರ ಪ್ರಕಾರ ಎಗೆ ಬರುವ ಹಣವನ್ನ ನಾವೇನ್ ಹೇಳ್ಬೋದು ಅಂದ್ರೆ ಸಿ ಗೆ ಎಷ್ಟು ಬರುತ್ತೋ ಪ್ಲಸ್ ಅದಕ್ಕಿಂತ 25% ಜಾಸ್ತಿ ಅಂದ್ರೆ 25 ಡಿವೈಡೆಡ್ ಬೈ 100 ಅಂತ ತಗೊಳ್ಬಹುದು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1.25 ಸಿ ಬರುತ್ತೆ. ಹಾಗೇನೆ ಸಿ ಗೆ ಎಷ್ಟು ಬೇಕಪ್ಪ ಹಣ, ಎಷ್ಟು ಸಿಗುತ್ತಪ್ಪ ಹಣ ಅಂದ್ರೆ ಬಿ ಗೆ ಎಷ್ಟು ಹಣ ಸಿಗುತ್ತೋ ಅದಕ್ಕಿಂತ 25% ಕಡಿಮೆ ಅಂದ್ರೆ ಮೈನಸ್ 25 ಡಿವೈಡೆಡ್ ಬೈ 100 ಮಾಡಿದ್ರೆ ಏನ್ ಬರುತ್ತೆ 0.75 ಬಿ ಅಂತ ಬರುತ್ತೆ. ಈಗ ಮೂವರಿಗೆ ಹಂಚಬೇಕಾಗಿರುವ ಹಣವನ್ನ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎಷ್ಟು ಅಂತ ತಗೊಳ್ಳೋಣ, 4,300 ಅಂತ ತಗೊಳ್ಳೋದಾದ್ರೆ ಇಲ್ಲಿ ನೋಡಿ ಏನ್ ಮಾಡಬಹುದು, ಎ ಅಂತ ಹೇಳಿದ್ರೆ ಏನ್ ಬಂದಿದೆ ಇಲ್ಲಿ 1.25 ಸಿ ಅಂತ ಬಂದಿದೆ. ನೆಕ್ಸ್ಟ್ ಬಿ ಅಂದ್ರೆ ಗೊತ್ತಿಲ್ಲ, ಹಾಗೇನೆ ಸಿ ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ 0.75 ಬಿ ಅಂತ ಬಂದಿದೆ, ಇಸ್ ಈಕ್ವಲ್ ಟು 4,300. ಇನ್ನ 1.25 ಸಿ ಇದೆಯಲ್ವಾ, ಸಿ ಗೆ 0.75 ಅನ್ನ ಹಾಕ್ಬೇಕು. ಯಾಕಂದ್ರೆ ನಾವು ಈ ಎ ಬಿ ಸಿ ನಲ್ಲಿ 3ರಲ್ಲಿ 1 ಅನ್ನ ಕನ್ಸಿಡರ್ ಮಾಡ್ಬೇಕು, 3ರಲ್ಲೂ ಒಂದೇ ಟರ್ಮ್ ಬರೋ ರೀತಿ ತಗೊಳ್ಬೇಕು. ನೋಡಿ ಇಲ್ಲೂ ಬಿ ಬಂದಿದೆ, ಇಲ್ಲೂ ಬಿ ಬಂದಿದೆ. ಸೊ ಇಲ್ಲೂ ಬಿ ಬರಬೇಕು ಅಂದ್ರೆ 1.25 ಇಂಟು ಸಿ ಜಾಗದಲ್ಲಿ 0.75 ಬಿ ಅಂತ ಹಾಕಿದ್ರೆ ಪ್ಲಸ್ ಬಿ ಪ್ಲಸ್ 0.75 ಬಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ 4,300 ಬರುತ್ತೆ. ಈಗ ಇದಿಷ್ಟನ್ನ ಇವೆರಡನ್ನ ಗುಣಿಸಿದ್ರೆ 1.25 ಇಂಟು 0.75 ಅನ್ನ ಗುಣಿಸಿದ್ರೆ 0.9375 ಬಿ ಬರುತ್ತೆ, ಪ್ಲಸ್ ಬಿ ಪ್ಲಸ್ 0.75 ಬಿ ಇಸ್ ಈಕ್ವಲ್ ಟು 4,300 ಅಂತ ಹೇಳ್ಬೋದು. ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ಇವಿಷ್ಟರಲ್ಲೂ ಬಿ ಇರೋದ್ರಿಂದ ಅಷ್ಟನ್ನು ಕೂಡಿದಾಗ ಒಟ್ಟು ಮೊತ್ತ ಏನ್ ಬರುತ್ತೆ ಅಂದ್ರೆ 2.6875 ಬರುತ್ತೆ. ಪಕ್ಕದಲ್ಲಿ ಬಿ ಅಂತ ಬರ್ಕೊಂಡ್ರೆ 4,300. ಈಗ 2.6875 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ 4,300 ಡಿವೈಡೆಡ್ ಬೈ 2.6875 ಮಾಡಬೇಕಾಗತ್ತೆ. ಹೀಗೆ ಮಾಡಿದಾಗ ಬಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ 4,300 2.6875 ಭಾಗಾಕಾರ ಮಾಡಿದ್ರೆ 1,600 ಬರುತ್ತೆ. ಇದು ಬಿ ಗೆ ಸಿಗುವಂತ ಹಣ. ಅವ್ರು ನಮಗೆ ಕೇಳಿರೋದು ಎಯು ಪಡೆಯುವ ಹಣ ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿಗೆ ಎಗೆ ನಾವಿಲ್ಲಿ ಏನಂತ ತಗೊಂಡಿದೀವಿ
1.25C ಅಂತ ತಗೊಂಡಿದೀವಿ ಅಲ್ವಾ, 1.25C ಅಂತ ಹೇಳಿ. ಅಲ್ಲಿಗೆ ಎ ಇಸ್ ಈಕ್ವಲ್ ಟು ಇಲ್ಲಿ ಏನ್ ಹೇಳ್ಬೋದು, 1.25C ಇದೆಯಲ್ವಾ, ಅಥವಾ ಇದನ್ನ ಏನಂತ ಕರಿಬಹುದು, ಇಲ್ಲಿ 1.25C ನ ಬೆಲೆ ಏನ್ ಬಂದಿದೆ ಇಲ್ಲಿ ನಮಗೆ 0.9375B ಬಂದಿದೆ. ಅದ್ರ ಪ್ರಕಾರ 0.9375 ಇಂಟು ಬಿ ಅಂತ ತಗೊಂಡ್ರೆ ಈಗ 0.9375ಕ್ಕೆ ಬಿ ನ ವ್ಯಾಲ್ಯೂ ಏನ್ ಬಂದಿದೆ ಇಲ್ಲಿ 1600 ಬಂದಿದೆ. ಅದನ್ನ ಅಪ್ಲೈ ಮಾಡಿ ಇವಿಷ್ಟನ್ನ ಗುಣಾಕಾರ ಮಾಡಿದ್ರೆ ನಮಗೆ 1500 ರೂಪಾಯಿ ಬರುತ್ತೆ. ಎ ಪಡೆದುಕೊಳ್ಳುವ ಪಾಲು 1500. ಬಿ ಕೇಳಿದಾಗ ಬಿಗೆ ನಾವೇನ್ ಹೇಳ್ಬೋದಾಗತ್ತೆ 1600. ಇನ್ನ ಸಿಗೆ ಇವೆರಡನ್ನ ಕೂಡಿದಾಗ 2100 ಬರುತ್ತೆ. 4300ರಲ್ಲಿ 2100 ಕಳೆದಾಗ 3ರಲ್ಲಿ 1 ಹೋದ್ರೆ 2 ಬರುತ್ತೆ, 4ರಲ್ಲಿ 2 ಹೋದ್ರೆ 2. ಇದು ಸಿ ಯು ಪಡೆದುಕೊಳ್ಳುವಂತ ಹಣ. ಎ ಪಡೆದುಕೊಳ್ಳುವ ಹಣ 1500, ಸಾರಿ ಇದು 3100 ಆಗುತ್ತೆ. ಅಲ್ಲಿಗೆ 1200 ಬರುತ್ತೆ. ಬಿ ಯ ಹಣ 1600 ಆದ್ರೆ ಸಿ ಪಡೆದುಕೊಳ್ಳುವ ಹಣ 1200 ಆಗುತ್ತೆ. ಈ ರೀತಿ ನಿಮಗೆ ಯಾವ ರೀತಿನಾದ್ರೂ ಕೇಳಬಹುದು. ಎ ಯ ಪಾಲು ಅಂತ ಕೇಳಿದಾರೆ ಇಲ್ಲಿ. ನೆಕ್ಸ್ಟ್ ನಿಮಗೆ ಮುಂದಿನ ದಿನಗಳಲ್ಲಿ ಕ್ವಶನ್ ಪೇಪರ್ ನಲ್ಲಿ ಬಿ ಯ ಪಾಲು ಅಂತ ಕೇಳಬಹುದು, ಅಥವಾ ಸಿ ಯ ಪಾಲು ಅಂತ ಕೇಳಬಹುದು. ಸೊ ಈ ರೀತಿನಲ್ಲಿ ನಾವು ಲೆಕ್ಕ ಮಾಡಿಬಿಟ್ಟು ಆನ್ಸರ್ ನ ಹೇಳಬೇಕಾಗತ್ತೆ. ಸೊ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಟಿಇಟಿ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿ ಬಿಡ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.